ಇಲ್ಲಿ ನೀವೆಲ್ಲರೂ ಕೂಡ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಯಾವಾಗಪ್ಪ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ. ಆದರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ನಾಳೆ 7ನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ. ಹಾಗಾದರೆ ನಾಳೆ ಯಾರ್ಯಾರು ರಿಸೀವ್ ಮಾಡ್ಕೋತೀರಾ, ಯಾವ ರೀತಿ ಹಣ ಬರುತ್ತೆ ಮತ್ತು ಏನಾದರೂ ಚೇಂಜಸ್ನ ಮಾಡಿದಿರಾ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಅಮೌಂಟ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇರಾ. ಇಲ್ಲಿ ನೋಡಿ, ಯಾರಿಗೆ ಅಮೌಂಟ್ ಪೆಂಡಿಂಗ್ ಆಗಿಬಿಟ್ಟಿದೆ, ಒಂದು 2 ತಿಂಗಳು ಬಂದಿದೆ, ಒಂದು 3-4 ತಿಂಗಳು ಬಂದಿಲ್ಲ, ನೀವೆಲ್ಲರೂ ಕೂಡ ಏನು ಮಾಡಬೇಕಾಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿರೋದೇನೆಂದರೆ, ನಿಮ್ಗೇನಾದರೂ 1-2 ತಿಂಗಳು ಬಂದಿಲ್ಲ ಅಂದರೆ ಆ ಒಂದು ಹಣ ಎಲ್ಲೂ ಹೋಗಲ್ಲ, ನಿಮ್ಮ ಅಪ್ಲಿಕೇಶನ್ ಅಡಿಯಲ್ಲೇ ಇರುತ್ತೆ, ನಿಮಗೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು 3 ತಿಂಗಳು ಬಂದಿಲ್ಲ ಅಂದರೆ ನಿಮ್ಗೆ 6,000 ಬರುತ್ತೆ, ಒಂದು 5 ತಿಂಗಳು ಬಂದಿಲ್ಲ ಅಂದರೆ 10,000 ಒಂದೇ ಸಲ ಬರುತ್ತೆ. ಅದರಿಂದ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದರೆ. ಮತ್ತು ಇನ್ ಕೇಸ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲ ಪೆಂಡಿಂಗ್ ಅಮೌಂಟ್ ಅಂದರೆ, ನೀವು ಈ ತಿಂಗಳು 30ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಿ. ಅದಾದಮೇಲೆ ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ ಅನ್ನೋದು ನೋಡಬೇಕಾಗುತ್ತೆ, ಏನಾದರೂ ಬಂದಿಲ್ಲ ಅಂದರೆ ನಿಮಗೆ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣಕ್ಕಂತೂ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ ಸಾಕಷ್ಟು ದಿನಗಳಿಂದ. ಯಾಕೆಂದರೆ ನಿಮ್ಗೆಲ್ಲರಿಗೂ ಕೂಡ 6ನೇ ಕಂತಿನ ಹಣ ಬಂದಾದಮೇಲೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡೋದೆ 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಮತ್ತು ಇದ್ರ ನಡುವೆ ನಿಮಗೆ ಕನ್ಫ್ಯೂಷನ್ ಕೂಡ ಇರುತ್ತೆ. ಹಾಗಿದ್ರೆ 7ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವಾ, ನಮ್ಮ ಖಾತೆಗೆ ಯಾವಾಗ ಬರುತ್ತೆ, ಈ ರೀತಿ ಸಾಕಷ್ಟು ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಯಾಕಂದರೆ ನೀವು ಎಷ್ಟು ಜನ ಕಮೆಂಟ್ ಆಗ್ತಾನೆ ಇದ್ದೀರಾ ಪ್ರತಿಯೊಂದು ವಿಡಿಯೋ ಕೆಳಗಡೆ 7ನೇ ಕಂತಿನ ಹಣ ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ. ಇನ್ಮೇಲೆ ಆ ರೀತಿ ನಿಮಗೆ ಯಾವುದೇ ಥರದ ಡೌಟ್ ಇರಲ್ಲ. ಯಾಕೆಂದರೆ 7ನೇ ಕಂತಿನ ಹಣ ಇವಾಗ ಬಿಡುಗಡೆ ಆಗ್ತಿದೆ. 7ನೇ ಕಂತಿನ ಹಣ ನಾಳೆ ಶಿವರಾತ್ರಿ ಇರೋದ್ರಿಂದ ನಿಮಗೆ ನಾಳೆ ಬಿಡುಗಡೆನ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ 7ನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗ್ತಿದೆಯಲ್ಲ, ನಮಗೆ ಬರುತ್ತಾ, ಯಾವ ರೀತಿ ಒಂದು ಹಣ ಬರುತ್ತೆ, ನಮ್ಮ ಜಿಲ್ಲೆಯವ್ರಿಗೆ ಬರುತ್ತಾ ಅಥವಾ ನಮ್ಮ ಖಾತೆಗೆ ಬರುತ್ತಾ, ಈ ರೀತಿ ನಿಮಗೆ ಸಾಕಷ್ಟು ಡೌಟ್ಸ್ ಇರುತ್ತೆ. ಇದ್ರ ಬಗ್ಗೆ ಒಂದು ಕ್ಲಾರಿಫೈನ ಮಾಡೋದಾದರೆ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನಾಳೆ ಶಿವರಾತ್ರಿ ಇರೋದ್ರಿಂದ ನಾವು ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣನ ನಾಳೆ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲ ಕೂಡ ಸಿದ್ಧತೆ ಆಗಿದೆ. ನಾಳೆ 7ನೇ ಕಂತಿನ ಹಣ ಬಿಡುಗಡೆ ಆದರೂ ಕೂಡ ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗಲ್ಲಿ ನಾವು 5-10% ಜನರಿಗೆ ಹಾಕ್ತೀವಿ ಟ್ರಯಲ್ ಟೆಸ್ಟ್ ಥರ. ಅದಾದಮೇಲೆ ಅದೆಲ್ಲ ಕೂಡ ಕರೆಕ್ಟಾಗಿ ಹೋಗ್ತಿದೆ ಅಂದರೆ ನಾವು ಒಂದು ಪ್ರೋಸೆಸ್ನ ಸ್ಪೀಡ್ ಮಾಡ್ತಾ ಬರ್ತೀವಿ ಅಂತ ಹೇಳಿದ್ರೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆ ಬಿಡುಗಡೆ ಆಗೋ ಚಾನ್ಸಸ್ ತುಂಬಾ ಇದೆ. ನಾಳೆ ಬಿಡುಗಡೆ ಆಗುತ್ತೆ, ಆದರೆ ನೀವೆಲ್ಲರೂ ಕೂಡ ಜಾಸ್ತಿ ಜನ ರಿಸೀವ್ ಮಾಡ್ಕೊಳ್ಳಲ್ಲ, ಅದು ತಲೆಯಲ್ಲಿ ನೆನಪಿರಲಿ. ಒಂದು 5-10% ಜನರಿಗೆ ರಿಸೀವ್ ಆಗುತ್ತೆ. ಮತ್ತು ಇದು ಜಿಲ್ಲೆ ವೈಸು ಕೂಡ ಬರಲ್ಲ, ಡಿಸ್ಟ್ರಿಕ್ಟ್ ವೈಸು ಕೂಡ ಬರ್ತಾ ಇಲ್ಲ, ಇದು ರ್ಯಾಂಡಮ್ ಆಗಿ ಒಂದು 5-10% ಜನರಿಗೆ ಬರುತ್ತೆ. ಅಲ್ಲಿ ನೀವು ಏನಾದರೂ ಲಕ್ಕಲ್ಲಿ ನಿಮಗೂ ಕೂಡ ನಾಳೆ ಬರ್ಬೋದು. ಇನ್ ಕೇಸ್ ನಾಳೆ ಬಂದಿಲ್ವಲ್ಲ ಅಂತ ಏನು ಭಯ ಪಡ್ಕೋಬೇಡಿ. ಯಾಕೆಂದರೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 7ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಬರುತ್ತೆ. ಆದರೆ ಏನಾಗುತ್ತೆ ಅಂದರೆ, ನಿಮಗೆ ಯಾರ್ಯಾರಿಗೆ ನಾಳೆ ಬರಲ್ಲ, ನಿಮ್ಗೆ ಏನಾಗುತ್ತೆ ಅಂದರೆ ಶನಿವಾರ ಬರ್ಬೋದು ಅಥವಾ ಭಾನುವಾರ ಬರ್ಬೋದು. ಆದರೆ ಮುಂದಿನ ವಾರ ನೀವೆಲ್ಲರೂ ಕೂಡ ರಿಸೀವ್ ಮಾಡ್ಕೋತೀರಾ. ಮುಂದಿನ ವಾರ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಹಾಕೋ ಪ್ರೋಸೆಸ್ಸು ಕೂಡ ಸ್ಪೀಡ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರೆ, ನಾಳೆ ರಿಸೀವ್ ಕೆಲವರು ಮಾತ್ರ ಮಾಡ್ಕೋತೀರಾ. ಮತ್ತು ಈ ಒಂದು ವಿಡಿಯೋನ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.